ಅಂಕಲ್ ಒಂದು ಪ್ರಶ್ನೆ ಈಗ ನನಗೆ ಈಗ ನಾವೊಬ್ಬ ಟ್ರೇಡರ್, ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ತಾ ಇರ್ತೀನಿ. ಯೂಶಲಿ ಜನಕ್ಕೆ ಏನಂದರೆ, ಈಗ ನನಗೆ ಒಂದು ಲೆವೆಲ್ ಆಫ್ ನಾ ಯೋಗ ಮಾಡ್ದೇ ಒಂದು ಲೆವೆಲ್ ಆಫ್ ಇದು ಬಂದಿದೆ ಅಂತ ಅನ್ಕೋಬೋದು. ಬಟ್ 95% ಜನಕ್ಕೆ ಹೆಂಗೆ ಅಂದರೆ, ಟ್ರೇಡಿಂಗ್ ಮಾಡೋರಿಗೆ ದುಡ್ಡು ಬಂದಾಗ, ಲಾಭ ಬಂದಾಗ ತುಂಬ ಖುಷಿ ಹೋಗ್ತಾರೆ. ಆ ಖುಷಿ ಆದ ತಕ್ಷಣ ನಾನು ನಾನು ಜಗವನ್ನೇ ಗೆದ್ಬಿಡ್ತೀನಿ ಅಂತ ಇನ್ನೂ ಮಾಡ್ತೀನಿ ನೋಡಿ, ಆಮೇಲೆ ದುಮ್ಮಂತ ಲಾಸ್ ಮಾಡ್ಕೊಂಡ್ಬಿಡ್ತಾರೆ. ಲಾಸ್ ಮಾಡ್ಕೊಂಡ್ಮೇಲೆ ನನ್ನ ಜೀವನನೇ ಆಗೋಯ್ತು ಅಂತ ಫುಲ್ ದುಃಖದಲ್ಲಿ ಹೋಗ್ತಾರೆ. ಸೊ ಪ್ರಾಬ್ಲಿ ಒಬ್ಬ ಟ್ರೇಡರ್ಗೂ ಯೋಗ ಮಾಡಿದ್ರೆ ಒಂದು ಸಮತೋಲನೆ ಬರ್ಬೋದಂತ. ಕಾನ್ಸಂಟ್ರೇಷನ್ ಮೈಂಡ್ ಬಂದ್ಬಿಡುತ್ತೆ, ತಾನಾಗೆ ಬರುತ್ತೆ, ಸಮತೋಲನೆ ಬರುತ್ತೆ ಅಲ್ವಾ ಅಂಕಲ್? ತಾನಾಗೆ ಬರುತ್ತೆ. ವಾವ್. ಇಟ್ಸ್ ನಮ್ಮ ಟ್ರೇಡಿಂಗ್ ಅಲ್ಲಿ ನೋಡು, ಅವನಿಗೂ ಅಷ್ಟೇನೆ. ಅವನು ಮಾಡ್ತೀನಿ, ನಾವು ನೀ ಹೇಳಿದ್ಯಾ, ಅವ್ನು ಮಾಡ್ತಿರ್ತಾನೆ, ನಾನು ಇನ್ವೆಸ್ಟ್ ಮಾಡ್ತಿರ್ತೀನಿ, ಅವನು ಮಾಡ್ತಾನೆ, ಎಲ್ಲ ಮಾಡ್ತಿದ್ದಾನೆ. ನಾವು ಒಂದೊಂದ್ಸಲ ಇದಾಗುತ್ತೆ ಬರುತ್ತೆ, ಅವನು ತಕ್ಷಣ ಹೇಳ್ತಾನೆ ಡೋಂಟ್ ವರಿ ಡ್ಯಾಡಿ. ಸೊ ಆ ಒಂದು ಮನಸ್ಥಿತಿ ಬಂದ್ಬಿಡುತ್ತೆ, ಏನು ಮಾಡಬೇಕಾಗಿಲ್ಲ. ನಮ್ಮ ಸೈಕಾಲಜಿನೇ ಮೋಸ್ಟ್ ಇಂಪಾರ್ಟೆಂಟ್ ಅಂಕಲ್ ನಮಗೆ. ಸೊ ಸೈಕಾಲಜಿ ಸ್ಟ್ರಾಂಗ್ ಆಗುತ್ತೆ ಅಂದರೆ ಯೋಗಾನೇ ಒನ್ ಆಫ್ ದ ಮೆಥಡ್ ಅಂದರೆ ಜನ ಪ್ರಾಕ್ಟೀಸ್. ನಾನು ಕೇಳ್ತಾ ಇರ್ತೀರಾ ನೀವೆಲ್ಲ ಪ್ರಶ್ನೆಗಳು, ಸೈಕಾಲಜಿ ಹೆಂಗೆ ಇಂಪ್ರೂವ್ ಮಾಡೋದು ಸರ್? ನನಗೆ ಇದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನನಗೆ ಪ್ರಾಫಿಟ್ ಬಂದ ತಕ್ಷಣ ನನಗೆ ಜಗವನ್ನೇ ಗೆದ್ಬಿಟ್ಟೆ ಅಂತ ಅನ್ಕೋತೀನಿ. ಬಟ್ ಲಾಸ್ ಆದಾಗ ನನಗೆ ಹೆಂಗೆ ಸ್ಟಾಪ್ ಲಾಸ್ ಬುಕ್ ಮಾಡ್ಕೊಳ್ಳೋದು, ಇವೆಲ್ಲ ಕೇಳ್ತಾ ಇರ್ತೀರಾ. ಪ್ರಾಬ್ಲಿ ಒನ್ ಆಫ್ ದ ಮೆಥಡ್ ಯೋಗ, ಆಯಿತಾ ಅಂಕಲ್? ಈಗ ಯೋಗ ಅಂದ ತಕ್ಷಣ ಈಗ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ತುಂಬ ಒಂದು ಹೈಪ್ಡ್, ಆ್ಯಕ್ಚುಲಿ ಜನಸಾಮಾನ್ಯರಲ್ಲಿ ಇರುವಂಥ ಒಂದು ಹಿಂದಿನ ಕಾಲದಲ್ಲಿ ಆ ಥರ ಇತ್ತು. ಬಟ್ ಇವಾಗ ತುಂಬ ಒಂದು ಹೈಪ್ ಆಗಿದೆ ಯೋಗ, ತುಂಬ ಕಮರ್ಷಿಯಲೈಸ್ ಆಗಿದೆ ಯೋಗ ಅನ್ನೋದನ್ನ. ಜನಸಾಮಾನ್ಯರಿಗೆ ಅದು ತಲುಪತ್ತ ಇವತ್ತಿಗೂ ಫ್ರೀಯಾಗಿ ಯೋಗ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಓಕೆ. ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಅವರು ಹೇಳೋ ಆ ಥರ ಏನು ಕಷ್ಟನೇ ಇಲ್ಲ ಅದು ಮಾಡೋಕ್ಕೆ. ಯಾವ ವಯಸ್ಸವ್ರು ಮಾಡ್ಬೋದು ಅಂಕಲ್? ಯಾವ ವಯಸ್ಸಿನವ್ರು ಮಾಡ್ಬೋದು? ಈಗ 80 ನನ್ನಂಥವ್ರೆ ಮಾಡ್ಬೋದು. ಶುರುನು ಮಾಡ್ಬೋದು ಅಂಕಲ್ ಈ ವಯಸ್ಸು ರಿಟೈರ್ ಆದವರು? ಸ್ಟಾರ್ಟ್ ಯೋಗ ನೌ ಆಲ್ಸೋ. ವಾವ್. ನೀವು ಇದುವರೆಗೂ ನಿಮ್ಗೆ ಯೋಗ ಅಂದ್ರೆ ಏನೂ ಗೊತ್ತಿಲ್ಲ ಅಂದ್ರೂ ಯು ಕ್ಯಾನ್ ಸಿಟ್ ಫಾರ್ ದ ಕ್ಲಾಸ್. ಈಗಂತೂ ನಾವೇನು ಮಾಡಿದ್ದಾರೆ, ಅವರು 10 days ಯೋಗ ಮಾಡಿದ್ದಾರೆ. 10 days ಡೈಲಿ ಅಬೌಟ್ 2.5 hours to 3 hours ಸ್ಟಾರ್ಟಿಂಗ್ ಮಾಡೋಕ್ಕೆ ಒಂದು, ಆಮೇಲೆ ಕಂಟಿನ್ಯೂಸ್ ಮಾಡ್ಕೊಂಡು ಆಮೇಲೆ ನೀವು ಮನೇಲಿ ಮಾಡ್ಕೋಬೇಕು. ನಾವು ಈಗಲೂ ಇಬ್ರು 2 ಹೊತ್ತು ಪ್ರಾಣಾಯಾಮ ಮಾಡೋದೇ, ಜೊತೆಗೆ ಮೆಡಿಟೇಷನ್ನು ಅದು ಬೇಕಂದಾಗ ಮಾಡ್ಕೋತೀವಿ. ಯಾಕಂದ್ರೆ ನಮಗೀಗ ಆ ಒಂದು ಇದಕ್ಕೆ ಲೆವೆಲ್ಗೆ ಹೋಗ್ಬಿಟ್ಟಿದೀವಲ್ಲ, ಕರೆಕ್ಟ್, ಅದರಿಂದ ಮೆಡಿಟೇಷನ್ ಬರಲ್ಲ. ಆಮೇಲೆ ಈ ಮೆಡಿಟೇಷನ್ ಇಂದ ಇನ್ನೂ ಒಂದಿದೆ, ರಾತ್ರಿ ನಿಮ್ಗೆ ನಿದ್ದೆ ಬರಲಿಲ್ಲ ಅಂದ್ರೆ ಅದಕ್ಕೂ ಒಂದು ಮೆಡಿಟೇಷನ್ ಇದೆ. ವಾವ್. ಕೆಲವರು ಅಂತಾರೆ, ಅಯ್ಯೋ ನೀನು ಮೆಡಿಟೇಷನ್ ಮಾಡಿದ್ರೆ ನಿದ್ದೆ ಬರಲ್ಲ ಅಂತ. ಅದಕ್ಕೂ ಒಂದು ಮೆಡಿಟೇಷನ್ ಇದೆ. ಕಣ್ಣು ಮುಚ್ಕೊಂಡು 10 minutes ನಿದ್ದೆ ಮಾಡೋಕೆ ಮುಂಚೆ ಹಾಸಿಗೆ ಮೇಲೆ ಕುತ್ಕೊಂಡೇ ನೀವು ಮೆಡಿಟೇಷನ್ ಕಣ್ಣು ಮುಚ್ಕೊಂಡು ಕುತ್ಕೊಂಡ್ರೆ ನಿಮ್ಮ ನಿದ್ದೆ ಆರಾಮಾಗಿ ನಿದ್ದೆ ಬರುತ್ತೆ. ಇದೆಲ್ಲ ಹೇಳ್ಕೊಡ್ತಾರೆ ಅಂಕಲ್ ಯೋಗ ಕ್ಲಾಸ್ಗಳು? ಎಲ್ಲ ಹೇಳ್ಕೊಡ್ತಾರೆ. ವಾವ್. ಸೊ ಇದನ್ನ ನನ್ನ ಇದು ಏನಂದರೆ, ಫರ್ದರ್ ಇನ್ನೂ ಮುಂದೆ ಇಂಪ್ರೂವ್ ಮಾಡಬೇಕು ಇದನ್ನು ಅಂದರೆ, ವಿ ಕ್ಯಾನ್ ಗಿವ್ ದಿಸ್ ನಾಲೆಜ್ ಆನ್ಲೈನ್ ಆಲ್ಸೋ. ನಮ್ಮ ಹತ್ರ ಎಲ್ಲ ಟೆಕ್ನಿಕ್ ಇದೆ, ನನಗೆ ಎಲ್ಲ ಆಸನಗಳು ಗೊತ್ತು, ಇದು ಗೊತ್ತು, ಎಲ್ಲ ಮಾಡ್ಬೋದು. ಸೊ ಅದನ್ನು ರೆಕಾರ್ಡ್ ಮಾಡಿ ಎಲ್ರಿಗೂ, ಈ ಪ್ರತಿಯೊಬ್ಬರಿಗೂ ಈ ಮನೆಗೂ ಮುಟ್ಟಿಸೋ ಹಂಗೆ ಮಾಡ್ಬೋದು. ಯಾಕಂದರೆ ಎಲ್ಲ ಕಡೆ ಹೋಗಿ ಅದನ್ನು ಮಾಡಿ ಅರೇಂಜ್ ಮಾಡಿ ಜಾಗಗಳು ಸಿಗಲ್ಲ, ಏನೂ ಮಾಡಲ್ಲ. ಸೊ ಯು ಆರ್ ಆನ್ ದಿಸ್ ಲೈನ್. ಸೊ ನಿಮ್ಮ ಸ್ಟುಡಿಯೋ ಇದೆ, ಇದನ್ನು ಉಪಯೋಗಿಸ್ಕೊಂಡು ಆನ್ಲೈನ್ ಇದನ್ನು ಮಾಡಿಬಿಟ್ಟು ಜನರಿಗೆ ಕೊಡ್ಬೋದು. ಯು ಕ್ಯಾನ್ ಆಲ್ಸೋ ಮೇಕ್ ಏನಂದರೆ ವೇ ಆಫ್ ಅರ್ನಿಂಗ್ಸ್ ಆನ್ ದಿಸ್ ಆಲ್ಸೋ. ನಾನು ಅವ್ರ ಆಡಿಯನ್ಸ್ನ ಕೇಳ್ತೀನಿ, ಅರ್ನಿಂಗ್ಸ್ ಮಾಡೋದು ಪರವಾಗಿಲ್ಲ ಅಂಕಲ್, ನನ್ನ ಸ್ಟೂಡೆಂಟ್ಸ್ಗಳು ಅವ್ರ ಸೈಕಾಲಜಿ ಇಂಪ್ರೂವ್ ಆಗುತ್ತೆ ಅನ್ನೋಂಗೆ ಆಗ್ತಾರೆ ಅವ್ರಿಗೆ. ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು. ಈ ಥರ ಒಂದು ನಿಮ್ಮ ಸೈಕಾಲಜಿ ಸ್ಟ್ರಾಂಗ್ ಮಾಡುವಂತಹ ಕೆಲವು ಯೋಗ ಟೆಕ್ನಿಕ್ಸ್ಗಳು ನೀವು ಕಲಿಲಿಕ್ಕೆ ಇಷ್ಟ ಇದೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ನಾನು ಶ್ರೀಮಂತ ಸಂಸ್ಥೆಯಿಂದ ಅದನ್ನು ಒಂದು ಕೆಲವು ಆಸ್ಪೆಕ್ಟ್ಸ್ಗಳನ್ನ, ನಿಮ್ಮ ಸೈಕಾಲಜಿ ಇಂಪ್ರೂವ್ ಮಾಡೋಂಥ ಆಸ್ಪೆಕ್ಟ್ಗಳನ್ನ ತೊಗೊಂಬರ್ತೀನಿ. ಬರೀ ಟ್ರೇಡಿಂಗ್ ಮಾಡೋರು ಅಂತಲ್ಲ, ನಿಮ್ಮ ಮನೆಯಲ್ಲಿ ಮಕ್ಕಳುಗಳು, ಸ್ಕೂಲಲ್ಲಿ ಹೋಗೋ ಮಕ್ಕಳುಗಳು, ಅವ್ರುಗಳು ಕೂಡ ನಾಳೆ ಅವರ ಒಂದು ಕಲಿಯುವಿಕೆ ತುಂಬ ಈಸಿ ಆಗಬೇಕು ಅಂತ ಅನ್ನಂಗಿದ್ರೆ ನೋಡಿ. ಮಕ್ಕಳುಗಳು ಇವತ್ತು ತುಂಬ ಕಷ್ಟಪಡ್ತಿದ್ದಾರೆ. ಪೇರೆಂಟ್ಸ್ ಯಾಕೆ ತಲೆಗೆ ಹೋಗ್ತಾ ಇಲ್ಲ, ಯಾಕೆ ಮಕ್ಳಿಗೆ ಅರ್ಥ ಆಗ್ತಾ ಇಲ್ಲ ಅಂತ ನಾವು ಅಷ್ಟು ಬಲವಂತ ಮಾಡಿ ತುರ್ಕಿ ಹೋಗಿ ಟ್ರೈ ಮಾಡ್ತೀವಿ. ಪಾಪ ಮಗುಗೆ ಕೆಲವು ಆಯಾಮಗಳೇ ಓಪನ್ ಆಗಿರಲ್ಲ. ಪ್ರಾಬ್ಲಿ ಯೋಗದಿಂದ ಕೆಲವು ಆಯಾಮಗಳು ಓಪನ್ ಆಗ್ಬೋದು, ಕೆಲವು ಈಸಿಗಳಾಗ್ಬೋದು, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ಬೋದು. ಇದು ನಿಮ್ಮ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಿ ತಾವು ಒಂದು ಸಮತೋಲನೆಯಿಂದ ಇದ್ದು ಹೆಲ್ದಿ ಅಂಕಲ್, ಒಂದು ಗಾದೆ ಇದೆ ಇಂಗ್ಲೀಷಲ್ಲಿ, ಹೆಲ್ದಿ ಮೈಂಡ್ ಇನ್ ಅ ಹೆಲ್ದಿ ಬಾಡಿ ಅಂತ ಹೇಳ್ತಾರೆ. ಸೊ ಪ್ರಾಬ್ಲಿ ಒಂದು ಹೆಲ್ದಿ ಬಾಡಿ ಮಾಡಿಕೊಂಡು ಹೆಲ್ದಿ ಮೈಂಡ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ಓದೋದು ಈಸಿ ಆಗುತ್ತೆ ಅಂತ ಅನ್ಕೋತೆ. ಸೊ ಎಲ್ರಿಗೂ ಇದು ಯೂಸ್ಫುಲ್ ಆಗೋಂಥ ವಿಷಯ. Right from small child to the any age,